ನೀನು ಯಾಕೆ ಸುಮ್ಮನೆ ಎಷ್ಟು ಫುಲ್ಲು ಸ್ಟ್ರೈಟಾಗಿ ಸೀರಿಯಸ್ ಆಗಿ ಹೋಗ್ತೀವಿ, ಸ್ವಲ್ಪ ಮಾತಾಡ್ಕೊಂಬ, ನಗಡೋದು ಕಲಿ, ಸ್ವಲ್ಪ ಮಾತಾಡೋದು ಕಲಿ. ಫೇಮಸ್ ಆಗ್ತಾ ಇದೆ. ನನಗೆ ಗೊತ್ತಿರೋ ಹಂಗೆ ಇದು ಮಹಾರಾಷ್ಟ್ರದಲ್ಲಿದೆ, ಒಂದು 2-3 ಇರ್ಬೋದು ಮಹಾರಾಷ್ಟ್ರದಲ್ಲಿ. ಇದ್ರೋಗಿದೆ ಎಲೆಗಳೆಲ್ಲ, ಬರೀ ಗ್ರೇಪ್ಸ್ ಅಷ್ಟೇ ಕಾಣಿಸ್ತದೆ ನೋಡಿ, ಒಣ ದ್ರಾಕ್ಷಿ ಆಗ್ಬಿಟ್ಟಿದೆ. ಇಲ್ಲಿ ನಾವು ದುಡ್ಡು ಹಾಕಿ ಅಲ್ಲಿರೋ ನಂಬರ್ ಎಂಟರ್ ಮಾಡಿದ್ರೆ ಸ್ವೀಟ್ ವೈನ್. ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಜರ್ಮನಿಯ ಒಂದು ಹಳ್ಳಿಯಲ್ಲಿದ್ದೀನಿ, ನೀವು ನೋಡ್ತಿರ್ಬೋದು. ಈ ಹಳ್ಳಿ ಏನಕ್ಕೆ ಫೇಮಸ್ ಅಂತ ಹೇಳಿದರೆ ವಿನ್ಯಾರ್ಡ್, ದ್ರಾಕ್ಷಿ ತೋಟಕ್ಕೆ ತುಂಬಾ ಫೇಮಸ್ ಇದೆ. ಹಳ್ಳಿ ಸುತ್ತ ದ್ರಾಕ್ಷಿ ತೋಟ ಇದೆ. ಆಲ್ರೆಡಿ ದ್ರಾಕ್ಷಿ ಎಲ್ಲ ಫುಲ್ಲು ಏನೋ ಹಣ್ಣಾಗಿದೆ, ಕಿತ್ಕೊಂಡು ತಿನ್ನೋ ಸ್ಟೇಜಲ್ಲಿದೆ. ನಂಗಂತೂ ಅದು ನೋಡ್ತಿದ್ರೆ ಹೋಗಿ ಕಿತ್ಕೊಂಡ್ಬಿಡೋಣ ಅಂತ ಅನ್ನಿಸ್ತಿದೆ. ಯಾಕಂದರೆ ನಾನು ತುಂಬ ದಿನದಿಂದ ಈ ಥರ ಒಂದು ದ್ರಾಕ್ಷಿ ತೋಟಕ್ಕೆ ಹೈಕ್ ಹೋಗಬೇಕು ಅಂತ ಅನ್ಕೊತಿದ್ದೆ. ಫೈನಲಿ ನಾವಿವತ್ತು ದ್ರಾಕ್ಷಿ ತೋಟಕ್ಕೆ ನಮ್ಮ ಜೊತೆ ನಿಮ್ಮನ್ನು ಕೂಡ ಹೈಕಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. 7 ಕಿಲೋಮೀಟರ್ ಹೈಕ್ ಮಾಡ್ಬೇಕಂತ ಅನ್ಕೊಂಡಿದೀವಿ. ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಿ ಸಿಯಾ 6 ಕಿಲೋಮೀಟರ್ಸ್ ಹೈಕ್ ಮಾಡಿದ್ಲು. ಈ ಸರಿ ಅವಳನ್ನ 7 ಕಿಲೋಮೀಟರ್ಸ್ ಹೈಕಿಗೆ ಕರ್ಕೊಂಡು ಹೋಗ್ತಿದ್ದೀವಿ. ಸೊ ಅವಳು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ತಾಳ ಹೈಕ್ನ. ಹೇಗಾಗುತ್ತೆ ಬನ್ನಿ ನೋಡೋಣ, ಹೈಕ್ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿ ಹೈಕ್ ಮಾಡ್ತಿದೆ. ಇಲ್ಲಿ ಹೆಂಗಂದ್ರೆ ಒಂದೊಂದು ಮಂತ್ನು ಒಂದೊಂದು ಆ್ಯಕ್ಟಿವಿಟೀಸ್ ಥರ ಇರುತ್ತೆ ನೋಡಿ, ಸಮ್ಮರಲ್ಲಿ ಎಸ್ಪೆಷಲಿ. ಯಾಕಂದರೆ ಲಾಸ್ಟ್ ಮಂತು ನೀವು ನೋಡ್ದಂಗೆ ಸ್ಟ್ರಾಬೆರಿ ಸೀಸನ್ ಇತ್ತು, ಸ್ಟ್ರಾಬೆರಿ ಫಾರ್ಮ್ಗೆಲ್ಲ ಹೋಗಿದ್ವಿ. ಸೊ ಇವಾಗ ವಿನ್ಯಾರ್ಡ್ ಹೈಕ್ ಇದೆ, ತುಂಬ ಜನ ಹೈಕ್ ಮಾಡೋಕ್ಕೆ ಬರ್ತಾರೆ ಇಲ್ಲಿ. ಈ ಥರ ಇಲ್ಲೊಂದೇ ಅಲ್ಲ, ಜರ್ಮನಿಲಿ ತುಂಬ ಕಡೆ ಇದೆ ಈ ಥರ ವಿನ್ಯಾರ್ಡ್. ಸೊ ನಾವಿವಾಗ ನಮಗೆ ಹತ್ತಿರ ಆಗಿರೋದನ್ನ ಚೂಸ್ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದೀವಿ. ಇದಂತೂ ತುಂಬಾ ದೊಡ್ಡದಿದೆ. ಬನ್ನಿ ಹೋಗೋಣ ಒಳಗೆ. ಆ್ಯಕ್ಚುಲಿ ಇವತ್ತು ವೆದರ್ ಚೆನ್ನಾಗಿದೆ, ಸನಿ ಇಲ್ಲ, ಹಂಗಾಗಿ ಹೈಕ್ ಮಾಡ್ಬೋದು. ಇಲ್ಲ ಅಂತಂದಿದ್ರೆ ಸೀರಿಯಸ್ಲಿ ಮಾಡೋಕ್ಕಾಗ್ತಿರ್ಲಿಲ್ಲ. ಅಲ್ಲಿಂದ ಇಲ್ಲಿವರೆಗೂ ಬರೀ ಅಪ್ಪ ಇದೆ. ಆಲ್ರೆಡಿ ಉಸಿರು ಬಿಡ್ತಿದ್ದೀವಿ ಬರೀ ಇಷ್ಟು ದೂರ ಬಂದಿದ್ದಕ್ಕೇ. ಬನ್ನಿ ಹೋಗೋಣ. ಮುಂಚೆ ಜಾಸ್ತಿ ಯುರೋಪಲ್ಲಿ ಈ ಥರ ವಿನ್ಯಾರ್ಡ್ಗಳೆಲ್ಲ ಫೇಮಸ್ ಇತ್ತು. ಬಟ್ ಇವಾಗ ನಮ್ಮ ಇಂಡಿಯಲ್ಲಿ ಕೂಡ ಫೇಮಸ್ ಆಗ್ತಾ ಇದೆ. ನನಗೆ ಗೊತ್ತಿರೋ ಹಂಗೆ ಇದು ಮಹಾರಾಷ್ಟ್ರದಲ್ಲಿದೆ, ಒಂದು 2-3 ಇರ್ಬೋದು ಮಹಾರಾಷ್ಟ್ರದಲ್ಲಿ. ಸೊ ಕರ್ನಾಟಕದಲ್ಲಿ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ. ಎಲ್ಲಿದೆ ಚಿನಿ ಸ್ಟೆಪ್ಸು? ಇನ್ನೂ ದೂರದಲ್ಲಿದೆಯಾ? ಮುಂದೆ ಇನ್ನೂ ಸ್ಟೆಪ್ಸ್ ಬೇರೆ ಇದೆಯಂತೆ. ಇದು ಜಸ್ಟ್ ಸ್ಟಾರ್ಟಿಂಗ್ ಅಷ್ಟೇ, ಇನ್ನು ಹೇಗಿದೆ ಗೊತ್ತಿಲ್ಲ ಮುಂದೆ. ಸ್ಟಾರ್ಟಿಂಗಲ್ಲೇ ಇಷ್ಟೊಂದು ಸುಸ್ತಾಗ್ತಿದೆ. ಇಲ್ಲಿ ನೋಡಿ, ನಾವು ಬಂದಿದ್ದು ಅದೇ ಹಳ್ಳಿಯಿಂದ. ಆ ಹಳ್ಳಿ ಕಾಣಿಸ್ತಿದೆಯಲ್ಲ, ಅಲ್ಲಿಂದ ಮೇಲ್ ಬಂದಿದ್ದೀವಿ. ಇಲ್ಲಿಂದ ಪೂರ್ತಿ ಹಳ್ಳಿ ನೋಡ್ಬೋದು, ಅಷ್ಟೇ ಇರೋದು ಹಳ್ಳಿ. ನೋಡಿ ಇಲ್ಲಿ ಗ್ರೇಪ್ಸ್ ಹೇಗಿದೆ ಅಂತೇಳಿ. ಅಲ್ಲೆಲ್ಲ ಜಾಸ್ತಿ ಎಲೆಗಳಿತ್ತು, ಬಟ್ ಇಲ್ಲಿ ಮೋಸ್ಟ್ಲಿ ಉದ್ರೋಗಿದೆ ಎಲೆಗಳೆಲ್ಲ, ಬರೀ ಗ್ರೇಪ್ಸ್ ಅಷ್ಟೇ ಕಾಣಿಸ್ತಿದೆ ನೋಡಿ. ಇಲ್ಲಿಂದ ಅಲ್ಲಿವರೆಗೂ ಸೇಮ್ ಹಿಂಗೇನೆ ಇದೆ, ಈ ಕಡೆ ಕೂಡ ಹಾಗೆ ಇದೆ. ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಫುಲ್ ದ್ರಾಕ್ಷಿ ತೋಟನೇ. ಅಲ್ಲಿ ನೋಡ್ತಿರೋದು ಒಂದು ವಿಲೇಜ್, ಅದು ಬೇರೆ ವಿಲೇಜ್. ಹಾಗೆ ಈ ಕಡೆ ನೋಡ್ತಿರೋದು ಇದು ಬೇರೆ ವಿಲೇಜ್. ನಾವು ಬಂದಿದ್ದು ಈ ಹಳ್ಳಿಯಿಂದ. ದ್ರಾಕ್ಷಿ ಕಿತ್ಕೊಂಡೋಗಿ ನಾವು ಒಣ ದ್ರಾಕ್ಷಿ ಮಾಡೋದೇ ಬೇಡ, ಫುಲ್ಲು ಇಲ್ಲೇ ಒಣ ದ್ರಾಕ್ಷಿ ಆಗ್ಬಿಟ್ಟಿದೆ. ಈ ಕಡೆ ನೋಡ್ತಿದ್ದೀರಾ, ಇದೆಲ್ಲ ಹಣ್ಣಾಗಿಲ್ಲ ಆಯ್ತಾ, ಇನ್ನು ಇವಾಗ ಆಗ್ತಿದ್ದಾವೆ. ಬೇಕಿದ್ರೆ ನೋಡಿ, ಇನ್ನೂ ಚಿಕ್ಕ ಚಿಕ್ಕದೇ ಇದೆ, ಗ್ರೀನ್ ಕಲರು ಫುಲ್ಲು. ಆದರೆ ಈ ಕಡೆ ನೋಡಿ ಎಲ್ಲ ಹಣ್ಣಾಗಿದೆ. ಓ ಮೈ ಗಾಡ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ನೋಡಿ ಹಣ್ಣುಗಳು ಹೆಂಗೆ ಬಿದ್ದಿದೆ ಅಂತ. ಕಿತ್ಕೊಳ್ಳೋರು ಇಲ್ಲ, ತಿನ್ನೋರು ಇಲ್ಲ. ಇಲ್ಲಿ ಮರ ತುಂಬ ಮಾತ್ರ ಹಣ್ಣುಗಳಿರುತ್ತೆ ನೋಡಿ. ದ್ರಾಕ್ಷಿ ಗಿಡಗಳ ಜೊತೆ ಗುಲಾಬಿ ಗಿಡ ಕೂಡ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಅಲ್ಲ. ಇದ್ರಲ್ಲಂತೂ ತುಂಬಾನೇ ಬಿಟ್ಟಿದೆ. ಅದು ಈ ಲೈನಿಗೆ ಬರೋ ಥರನೇ ಕಟ್ ಮಾಡಿದ್ದಾರೆ. ನಮ್ಮಲ್ಲೇನಾದರೂ ಈ ಥರ ಗುಲಾಬಿ ಗಿಡ ತುಂಬ ಗುಲಾಬಿ ಹೂಗಳು ಬಿಟ್ಟಿದ್ರೆ ಏನು ಮಾಡ್ತಿದ್ವಿ? ಕಮೆಂಟ್ ಮಾಡಿ ಹೇಳಿ. ಆದರೆ ಇಲ್ಲಂತೂ ಯಾರು ಕಿತ್ಕೊಂಡು ಹೋಗಲ್ಲ, ಎಷ್ಟೇ ಹೂ ಇದ್ರೂ ಹಿಂಗೆ ಇರುತ್ತೆ. ಇಲ್ಲಿ ನೋಡಿ,
ಆಲೂಗೆಡ್ಡೆ ಸಮೇತ ಹಾಕಿದ್ದಾರೆ ಇಲ್ಲಿ. ಬಟ್ ಎಲ್ಲ ಹೋಗಿದೆ ಆಲೂಗೆಡ್ಡೆ ಎಲ್ಲ. ಬಟ್ ಆ ಕಡೆ ಜೋಳ ಹಾಕಿದ್ದಾರೆ, ಜೋಳ ಇದೆ. ಮತ್ತು ಅಲ್ಲಿ ಏನೋ ಹಾಕಿದ್ದಾರೆ, ಕಾಣಿಸ್ತಿಲ್ಲ. ಅದರಿಂದ ಆ ಕಡೆ ಇರೋದು ದ್ರಾಕ್ಷಿ ತೋಟನೇ. ಹಿಂಗೆ ನಾವು ಹೈಕ್ ಮಾಡಬೇಕಾದ್ರೆ ಇಲ್ಲಿ ಒಂದು ಬೇರೆ ತೋಟ ಸಿಕ್ತು ದ್ರಾಕ್ಷಿ ತೋಟದ ಜೊತೆಗೆ. ಯಾವ ತೋಟ ಗೊತ್ತಾ? ಬನ್ನಿ ತೋರಿಸ್ತೀನಿ. ತಡ ನೋಡಿ, ನನ್ನ ಹಿಂದೆ ನೋಡ್ತಿದ್ದೀರಾ, ಇದು ಪೇರ್ ತೋಟ. ಓ, ಬರೀ ಪೇರ್ ಅಷ್ಟೇ ಅಲ್ಲ, ಆ್ಯಪಲ್ ತೋಟ ಕೂಡ ಇದೆ ಇಲ್ಲಿ. ಈ ಕಡೆ ಏನು ನೋಡ್ತಿದ್ದೀರಾ, ಇದು ಆ್ಯಪಲ್ ಟ್ರೀಸ್. ಈ ಕಡೆ ಎಲ್ಲ ಆ್ಯಪಲ್ ಮರ ಹಾಕಿದ್ದಾರೆ, ಈ ಕಡೆ ಎಲ್ಲ ಪೇರ್ ಮರ ಹಾಕಿದ್ದಾರೆ. ಹೆಚ್ಚು ಕಮ್ಮಿ ಒಂದು 50ಕ್ಕಿಂತ ಜಾಸ್ತಿನೇ ಇದೆ ಅಲ್ಲ. ಜೋಳ ನೋಡಿ, ಜೋಳ ಕೂಡ ಆಲ್ರೆಡಿ ಬಂದಿದೆ. ಇಲ್ಲಿ ಎಷ್ಟೊಂದು ಹಣ್ಣುಗಳಿದೆ ಗೊತ್ತಾ? ಯಾವುದ್ಯಾವುದಿದೆ ಅಂದರೆ ಆ್ಯಪಲ್ ಇದೆ, ಪೇರ್ ಇದೆ, ಹಾಗೆ ದ್ರಾಕ್ಷಿ ಕೂಡ ಹಣ್ಣಾಗಿದೆ, ಮತ್ತು ಜೋಳ ಕೂಡ ಇದೆ. ಬಟ್ ಯಾವುದನ್ನು ಯಾರೂ ಕಿತ್ಕೊತಾ ಇಲ್ಲ ಗೊತ್ತಾ? ಹಂಗೆ ಬರ್ತಾರೆ, ರೋಡಲ್ಲಿ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಕೂಡ ಯಾವುದು ಕಿತ್ಕೊಂಡಿಲ್ಲ. ನಾನು ಅನ್ಕೊಂಡಂಗಿಲ್ಲ ಈ ಹೈಕು. ನಾನೇನೋ ಅಂದ್ಕೊಂಡಿದ್ದೆ. ಈ ಹೈಕು ಸೀರಿಯಸ್ಲಿ ಎಂಥ ರೋಡಲ್ಲಿ ಹೋಗ್ತಿದ್ದೀವಿ ಗೊತ್ತಾ? ಸ್ವಲ್ಪ ಇದಾದ್ರೂ ಮುಳ್ಳು ಗಿಳ್ಳು ಎಲ್ಲ ತರ್ಚ್ಕೊಳ್ಳುತ್ತೆ. ಯಪ್ಪ, ಸುಸ್ತು ಕೂಡ ಆಗ್ತಿದೆ. ಒಂದು ಹೆಜ್ಜೆನೂ ಮುಂದೆ ಇಡೋಕ್ಕಾಗ್ತಿಲ್ಲ. ಇದೇ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳೋದ ಇಲ್ಲೇ? ಮುಂದೆನಾ? ಅಪ್ಪ ಆಗ್ತಿಲ್ಲ. ಮುಂದೆ ರೆಸ್ಟ್ ತಗೋಬೇಕು. ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಆಮೇಲೆ ಕಂಟಿನ್ಯೂ ಮಾಡೋಣ ಬನ್ನಿ. ಹಂಗೆ ಈ ರೋಡಲ್ಲಿ ಬರಬಾರ್ದಿತ್ತಂತೆ. ಈ ಕಡೆ ರೋಡಲ್ಲಿ ಯಾಕೆ ಬಂದ್ವಿ ಅಂತಿದ್ದಾಳೆ. ನಮ್ಮನ್ನು ಬಿಟ್ಟರೆ ಬೇರೆ ಯಾರಾದರೂ ಬೇಡವಾ? ಯಾರೂ ಹೈಕ್ ಮಾಡ್ತಿಲ್ಲ ಈ ರೋಡಲ್ಲಿ, ನಾವು ಅಷ್ಟೇನೆ. ಹಾಂ, ಎಂತೆಂಥ ಪ್ಲೇಸ್ಗೆ ಹೋಗ್ತಿದ್ದೀವಿ ನೋಡಿ. ಗೂಗಲ್ ರೂಟ್ ಇದೆ ತೋರಿಸ್ತಿದೆ, ಏನು ಸಿಗುತ್ತೋ ಏನೋ ಗೊತ್ತಿಲ್ಲ. ಓ ವಾ, ಇಲ್ಲಿ ನೋಡಿ ಹೆಂಗಿದೆ ಅಂತ. ಫುಲ್ ಮರ ಎಲ್ಲ ಬಿದ್ದೋಗಿದೆ, ಹಳೆ ಮರಗಳು. ಅವರಿಬ್ಬರು ಒಳಗಿದ್ದಾರೆ ನೋಡಿ, ಯಾವ ಥರ ಇದೆ. ಇಲ್ಲೆಲ್ಲ ಹೋಗ್ಬೋದಾ? ವಾ, ಓ ಮೈ ಗಾಡ್, ಇಲ್ಲೂ ಎಲ್ಲ ಹೋಗ್ಬೋದಂತಲ್ಲ. ನಿಜವಾಗ್ಲೂ ಈ ಥರ ಹೈಕಿಗೆಲ್ಲ ಪ್ರಿಪೇರ್ ಆಗಿ ಬಂದಿರಲಿಲ್ಲ. ನಾರ್ಮಲ್ ದ್ರಾಕ್ಷಿ ತೋಟದಲ್ಲಿ ಓಡಾಡ್ಕೊಂಬರೋಕ್ಕೆ ಪ್ರಿಪೇರ್ ಆಗಿದೆ. ಇದಂತೂ ಸೂಪರ್ ಅಡ್ವೆಂಚರಸ್ ಆಗಿದೆ ಸೀರಿಯಸ್ಲಿ. ನೋಡಿ ನೀವೇನೇ ಹೆಂಗಿದೆ ಅಂತ ಹೇಳಿ. ಓ ಮೈ ಗಾಡ್, ವಾವ್, ವ್ಯೂ ಮಾತ್ರ ಅಮೇಝಿಂಗ್ ಆಗಿದೆ. ಇಲ್ಲಿಂದ ಸಕ್ಕತ್ತಾಗಿದೆ. ಇಲ್ಲೇ ಇವಾಗ ಒಂದು 5 ನಿಮಿಷ ಕೂತ್ಕೊಂಡು ಸ್ವಲ್ಪ ಹೊಟ್ಟೆಗೇನಾದರೂ ಹಾಕ್ಕೊಂಡು ಆಮೇಲೆ ಮುಂದೆ ಹೋಗೋಣ. ನಮ್ಮ ಜೊತೆಗೆ ಕಂಪ್ನಿಗೆ ಬಂದರು. ಏನು ಭಯ ಇಲ್ಲ ಇವಾಗ. ಜೊತೆಗೆ 3 ಜನ ಆದರು. ಸೊ ಇವಾಗ ಮನೆಯಿಂದ ವಾಟರ್ ಮೆಲನ್ ತಗೊಬಂದಿದ್ವಿ. ವಾಟರ್ ಮೆಲನ್ ತಿನ್ನೋಣ. ಹೌದು, ವ್ಯೂ ಮಾತ್ರ ಚೆನ್ನಾಗಿತ್ತು ಮೇಲ್ಗಡೆ. ಇಷ್ಟು ಕಷ್ಟಪಟ್ಟು ಮೇಲೆ ಹತ್ತಿದ್ದಕ್ಕೂ ಒಂಥರ ಸಾರ್ಥಕ ಅನ್ನಿಸ್ತು ಅಲ್ವಾ? ಚೆನ್ನಾಗಿತ್ತಲ್ಲ ವ್ಯೂ ಮೇಲ್ಗಡೆ. ಎಲ್ಲಿಗೆ ಹೋಗೋದು ಇವಾಗ? ಬ್ರಿಡ್ಜ್ ಹೋಗ್ಬೇಕಂತೆ. ಅಲ್ಲೊಂದು ಬ್ರಿಡ್ಜ್ ಇದೆ, ನದಿ ಇತ್ತಲ್ಲ ಅಲ್ಲಿ, ಆ ನದಿ ಕ್ರಾಸ್ ಮಾಡೋಕೆ ಒಂದು ಬ್ರಿಡ್ಜ್ ಇದೆ. ಇವಾಗ ಆ ಸೈಡ್ ಹೋಗೋಣ. ಇಂಥ ಕಾಡಲ್ಲೂ ಇಲ್ಲಿ ಡಸ್ಟ್ಬಿನ್ ಇಟ್ಟಿದ್ದಾರೆ ನೋಡಿ. ಇದಂತೂ ಭಾಳ ಇಷ್ಟ ಆಯಿತು ನನಗೆ. ಇವಾಗ ಮೇಲ್ಗಡೆಯಿಂದ ಕೆಳಗಡೆ ಇಟ್ಕೊಂಡು ಹೋಗ್ಬೇಕು. ಇಷ್ಟೊತ್ತು ಏನಿತ್ತು ಅದೆಲ್ಲ ಅಪ್ ಇತ್ತು, ಇವಾಗ ಹೋಗೋದೆಲ್ಲ ಡೌನು. ಇಲ್ಲ ಚಿನಿ, ನನಗೆ ಸ್ಕೇರಿ ಆಗ್ತಿಲ್ಲ. ಸುಮ್ಮನೆ ಸಿಯಾ ನನ್ನನ್ನು ಕೇಳ್ತಿದ್ದಾಳೆ, ನಿನಗೆ ಹೆದರಿಕೆ ಆಗ್ತಿದೆಯಾ? ಹೆದರ್ಕೋಬಾರ್ದು ಅಂತ ನಂಗೆ ಹೇಳ್ತಾ ಇದ್ದಾಳೆ. ನಾವು ವಿನ್ಯಾರ್ಡ್ ಹೈಕ್ ಅಂತ ಬಂದರೆ ಇದು ಯಾವುದೋ ಹೈಕ್ ಆಯಿತು.
ಸೊ ಇವಾಗ ಕಾಡಿಂದ ನಾಡಿಗೆ ಹೋಗ್ತಾ ಇದ್ದೀವಿ ನಾವು. ಇವಾಗ ಕಾಡೆಲ್ಲ ಸುತ್ತಾಡಾಯಿತು. ಇವಾಗ ಇಳಿದ್ರೆ ದ್ರಾಕ್ಷಿ ತೋಟ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ರೋಡ್ ಕಾಣಿಸ್ತಿದೆಯಲ್ಲ, ರೋಡ್ ಅಂದರೆ ಇಲ್ಲಿ ಹೋಗೋಕ್ಕೊಂದು ದಾರಿ ಮಾಡಿದ್ದಾರೆ, ಇಲ್ಲಿ ಹೋಗೋಣ ಅಂತ ಅಂದ್ಕೊಂಡೆ. ಬಟ್ ಇದು ಹೆಂಗಿದೆ ಅಂತ ಹೇಳಿದ್ರೆ 30-40 ಡಿಗ್ರಿ ಇಲ್ಲಿ ಇದೆ, ಒಂಥರ ಸ್ಟ್ರೈಟಾಗಿ ಇಳ್ದಂಗೆ ಆಗುತ್ತೆ. ಈ ಒಂದು ವಿನಿಯರ್ಡಲ್ಲಿ ಬರೀ ಇವರು ದ್ರಾಕ್ಷಿ ಅಷ್ಟೇ ಬೆಳೆದಿಲ್ಲ, ದ್ರಾಕ್ಷಿ ಜೊತೆಗೆ ಆಲ್ರೆಡಿ ವೈನ್ ಮಾಡಿರ್ತಾರಲ್ಲ, ವೈನ್ ಕೂಡ ನಾವು ತೊಗೊಂಡೋಗ್ಬೋದು. ಮಾರ್ತಿದ್ದಾರೆ, ಅಂದರೆ ಅವ್ರು ನಿಂತ್ಕೊಂಡು ಮಾರ್ತಿಲ್ಲ, ಈ ಥರ ಒಂದು ಮಾಡಿಟ್ಟಿದ್ದಾರೆ. ಬನ್ನಿ ಹೇಗೆ ತೊಗೊಳೋದು ತೋರಿಸ್ತೀನಿ. ಇವರು ಇಲ್ಲಿ ಹಟ್ಟು ಥರ ಮಾಡಿಬಿಟ್ಟು ಹಾಗೆ ಅದರೊಳಗಡೆ ಈ ಥರ ಮಷಿನ್ ಇಟ್ಬಿಟ್ಟು ಅದರೊಳಗಡೆ ವೈನ್ ಇಟ್ಟಿದ್ದಾರೆ. ಒಂದು 4-5 ಥರದ ವೈನ್ ಇದೆ. ಸೊ ನಮಗೆ ಯಾವುದು ಬೇಕೋ ಅದನ್ನು ನಂಬರ್ ಕೂಡ ಇದೆ. ಈ ಒಂದು ಲೈನಲ್ಲಿ ಈ ಥರ ವೈನ್ ಇದೆ ಅಂತೆಲ್ಲ ಹಾಕಿದ್ದಾರೆ. ಹಾಗೆ ಇಲ್ಲಿ ನಾವು ದುಡ್ಡು ಹಾಕಿ ಅಲ್ಲಿರೋ ನಂಬರ್ ಎಂಟರ್ ಮಾಡಿದ್ರೆ ನಮಗೆ ವೈನ್ ಬಾಟಲು ಇಲ್ಲಿ ಬರುತ್ತೆ. ಚೆನ್ನಾಗಿದೆ ಅಲ್ಲ ಇವ್ರದ್ದು ಐಡಿಯಾ. ಯಾರಾದರೂ ನಿಂತ್ಕೊಂಡು ಮಾರಬೇಕು ಅಂತ ಏನಿಲ್ಲ, ಈ ಥರ ಮಾಡಿಬಿಟ್ಟು ವೈನ್ ಬಾಟಲ್ ಇಟ್ಟರೆ ಸಾಕು, ಬೇಕಾಗಿರೋರು ಬಂದು ತೊಗೊಂಡೋಗ್ತಾರೆ. ಇವಾಗೇನೋ ಯಾವ್ದ್ಯಾವ ಥರದ್ದು ಮಷಿನ್ಗಳೆಲ್ಲ ಬಂದಿದೆ, ನಮಗೆ ಏನೇನಿಗೆ ಬೇಕು ಅದಕ್ಕೆಲ್ಲ ಮಷಿನ್ಗಳು ಸಿಗುತ್ತೆ. ಬಟ್ ಹಿಂದಿನ ಕಾಲದಲ್ಲಿ ಹಾಗಿರಲಿಲ್ಲ ಅಲ್ವಾ. ಸೊ ಅವರು ವೈನ್ನ ಅಂದರೆ ದ್ರಾಕ್ಷಿನ ಹಾಕಿ ಅದ್ರ ಜ್ಯೂಸ್ ತೆಗಿಯೋಕ್ಕೆ ಇದನ್ನು ಯೂಸ್ ಮಾಡ್ತಿದ್ರು. ನೀವು ಇಲ್ಲಿ ನೋಡ್ತಿರ್ಬೋದು, ನೋಡ್ತಿದ್ದೀರಾ ಒಂಥರ ಟ್ಯಾಂಕ್ ಟೈಪ್ ಇದೆಯಲ್ಲ, ಇದ್ರೊಳಗಡೆ ದ್ರಾಕ್ಷಿ ಹಾಕಿ ಅವರು ಜ್ಯೂಸ್ ತೆಗಿತಿದ್ರು. ಸೊ ಆಮೇಲೆ ಫರ್ಮೆಂಟ್ ಎಲ್ಲ ಮಾಡಿ ಅವರು ವೈನ್ ಮಾಡ್ತಿದ್ರು. ಹಾಗೆ ನನ್ನಿಂದೆ ನೋಡ್ತಿದ್ದೀರಲ್ಲ, ಅದು ಕೂಡ ಒನ್ ಆಫ್ ದ ವೈನ್ ಬ್ರ್ಯಾಂಡ್. ಸೊ ಆ ಬ್ರ್ಯಾಂಡ್ ವೈನ್ ಇಲ್ಲಿ ಸಿಗುತ್ತೆ. ಒಳಗಡೆ ಇವರು ವೈನ್ನ ತಯಾರಿಸಿ ಅದನ್ನು ಬಾಟಲ್ಗೆಲ್ಲ ಫಿಲ್ ಮಾಡಿ ಮಾರ್ತಾರೆ. ಸೊ ಒಳಗಡೆ ಎಲ್ಲ ಫುಲ್ ವೈನ್ ಬಾಟಲ್ಸ್ ಇದೆ. ಬನ್ನಿ ಟೇಸ್ಟ್ ಮಾಡೋಣ. White wine. Sweet wine. Sweet wine. Yeah. That's sweet red wine. ಚೆನ್ನಾಗಿದೆ. ನಾನಿವಾಗ ಆಲ್ಕೋಹಾಲ್ ಫ್ರೀ ಸ್ವೀಟ್ ವೈನ್ ತೊಗೊಂಡಿದ್ದೀನಿ. ಚೆನ್ನಾಗಿದೆ. ಎಲ್ಲ ಇದು ಇಲ್ಲಿದೆ ಬ್ರ್ಯಾಂಡು, ಹಾಗೆ ಎಲ್ಲ ಇಲ್ಲೇ ರೆಡಿ ಮಾಡ್ತಾರೆ, ಇಲ್ಲೇ ಕೊಡ್ತಾರೆ. ಬಟ್ ಫ್ರೆಶ್ ಅಲ್ಲ, ಯಾವಾಗೂ ಮಾಡಿರೋದು ಇದು. ನನಗೆ ಇಲ್ಲಿ ಇನ್ನೇನು ಇಂಟ್ರೆಸ್ಟಿಂಗ್ ಅನ್ನಿಸ್ತು ಅಂತ ಹೇಳಿದ್ರೆ, ಡಸ್ಟ್ಬಿನ್ ಇರುತ್ತೆ, ಅದು ಕಾಮನ್. ಆದರೆ ಇನ್ನೇನು ಇಂಟ್ರೆಸ್ಟಿಂಗ್ ಅನ್ನಿಸ್ತು ಅಂತ ಬನ್ನಿ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಈ ಥರ ಬ್ಯಾಸ್ಕೆಟ್ ಕೂಡ ಇಟ್ಟಿದ್ದಾರೆ. ಕುಡ್ದಾದ್ಮೇಲೆ ಆ ವೈನ್ ಬಾಟಲ್ಸ್ ಏನಿದೆ ಅದನ್ನು ತಗೊಬಂದು ಇಲ್ಲಿ ಹಾಕಿ ಅಂತ ಹೇಳಿ. ನಾವು ಕುಡಿದು ರೋಡಿಗೆಲ್ಲ ಎಸೆಯೋದಕ್ಕಿಂತ ಅದು ಎಸ್ತಾದ್ಮೇಲೆ ಏನಾದರೂ ಒಡೆದೋಗಿ ಬೇರೆಯವರಿಗೆ ಇಂಜುರಿ ಆಗೋದಕ್ಕಿಂತ ಇದು ಬೆಸ್ಟ್ ವೇ ಅನ್ನಿಸ್ತು. ಇಲ್ಲಿ ನೋಡಿ, ನಿಮಗೆ ಏನು ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಮಾಡಿ ಹೇಳಿ. ಹಾಗೆ ಇನ್ನೊಂದು ಏನಂತ ಹೇಳಿದ್ರೆ, ಇತ್ತೀಚೆಗೆ ಬಂದಿರೋ ರೂಲು, ಈ ಥರ ಪ್ಲಾಸ್ಟಿಕ್ ಬಾಟಲ್ಸ್ ಇರುತ್ತಲ್ಲ, ಅದನ್ನು ಓಪನ್ ಮಾಡಿದ್ರೆ ಕ್ಯಾಪ್ ಏನಿರುತ್ತೆ ಅದನ್ನು ಬಾಟಲಿಂದ ನಾವು ಸಪ್ರೇಟ್ ಮಾಡೋ ಹಾಗಿಲ್ಲ. ಯಾಕಂದರೆ ರಿಸೈಕಲ್ ಮಾಡಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಕ್ಯಾಪ್ ಎಲ್ಲೋ ಬಿಸಾಕಿರ್ತೀವಿ, ಹಾಗೆ ಬಾಟಲ್ ಎಲ್ಲೋ ಬಿಸಾಕಿರ್ತೀವಿ. ಬಟ್ ಈ ಥರ ಇದ್ದರೆ ರಿಸೈಕಲ್ ಮಾಡೋದಕ್ಕೆ ಈಸಿ ಅಂತ ಹೇಳಿ ಇವಾಗ ಈ ಥರ ಮಾಡಿದ್ದಾರೆ. ಕ್ಯಾಪ್ನ ಬಾಟಲಿಂದ ಸಪ್ರೇಟ್ ಮಾಡೋ ಹಾಗಿಲ್ಲ. ಹೇಗಿತ್ತು ಇವತ್ತಿನ ವಿಡಿಯೋ? ಐ ಹೋಪ್ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಹೇಳಿ. ಸೊ ಇಲ್ಲಿ ಯುರೋಪಲ್ಲಿ ಯಾವ ಥರ ಇರುತ್ತೆ ವಿನ್ಯಾರ್ಡ್ಗಳು, ಇಲ್ಲಿ ಯಾವ ಥರ ಗ್ರೇಪ್ಸ್ ಬೆಳೀತಾರೆ, ಏನು ಮಾಡ್ತಾರೆ, ಸೊ ಅದನ್ನೆಲ್ಲ ನೀವು ಈ ವಿಡಿಯೋದಲ್ಲಿ ನೋಡಿದ್ದೀರಾ ಅಂತ ಅನ್ಕೊತೀನಿ. ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಇನ್ಫಾರ್ಮೇಟಿವ್ ಆಗಿ ಇತ್ತು ಅಂತ ಅನ್ಕೊಂತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ. ಹಾಗೆ ನೀವೇನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಸ್ಟೇ ಸೇಫ್. ಬೈ ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.